ವರುಣ್ ಇದ್ ನೋಡಿಲಿ ಫುಲ್ ಎಂಜಾಯ್. ನಾವು ಇಲ್ಲಿಂದ 5 ಕಿಲೋಮೀಟರ್ ವರ್ಗೂ ಹೋಗ್ಬೇಕು. ಅದಕ್ಕೋಸ್ಕರ ಆನ್ ದ ವೇ ಅಲ್ಲಿ ತುಂಬಾನೇ ಟೆಂಪಲ್ಸ್ಗಳು ಬಂದ್ವು, ಬಟ್ ಟ್ರಾಫಿಕ್ ಇರೋದ್ರಿಂದ ನಾವು ಗೈಸ್ ಇದು ವಾಟ್ ಅರೌಂಡ್ ರಿವರ್ ಫೇರಿ ಇಲ್ಲಿ ಕಾಣ್ತಾ ಇದೆ, ಬಟ್ ಇಲ್ಲಿ ಎಂಟ್ರೆನ್ಸ್ ಇಲ್ಲ. ನಾವಿವಾಗ ಹೋಗ್ತಾ ಇದೀವಿ 2 ವೀಲರ್ ರೆಂಟ್ಗೆ ತಗೊಳಕ್ಕೆ ಅಂತ. ನಾವಿರೋ ಹೋಟೆಲ್ ಇಂದ 100 ಮೀಟರ್ಸ್ ದೂರ ಇದೆ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗೈಸ್? ನಾವು ಬ್ಯಾಂಕಾಕ್ ಸುಕುಮಿತ್ ಏರಿಯಾದಲ್ಲಿದ್ದೀವಿ. ಆಕ್ಚುಲಿ ಪ್ಲಾನ್ ಇರಲಿಲ್ಲ ಸ್ವಿಮ್ಮಿಂಗ್ ಪೂಲ್. ಇವಾಗ ನಿಯರ್ ಬೈ ಪ್ಲೇಸಸ್ನ ಇವತ್ತು ಕವರ್ ಮಾಡೋದು ಇತ್ತು. ಸ್ವಿಮ್ಮಿಂಗ್ ಪೂಲ್ ಇದು ತುಂಬ ಚೆನ್ನಾಗಿದೆ, ಅದಕ್ಕೆ ನಾನೇ ಹೇಳಿದೆ ಹೋಗೋಣ ಅಂತ. ಸೊ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಅಲ್ಲಿ ಆಟ ಆಡಿ ಮತ್ತೆ ರೆಡಿಯಾಗಿ ಆಮೇಲೆ ಹೊರಗಡೆ ಹೋಗೋದು ಪ್ಲೇಸಸ್ ಕವರ್ ಮಾಡೋಕ್ಕೆ. ಸೊ ಲೆಟ್ಸ್ ಗೋ. ಇವಾಗ ರೂಫ್ ಟಾಪ್ ಪೂಲ್ಗೆ ಹೋಗ್ತಾ ಇದ್ದೀವಿ. ಈ ಹೋಟೆಲ್ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಮೇಲೆ. ಗೈಸ್ ಪೂಲ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಆಲ್ರೆಡಿ ನಾನು ರೂಮ್ ಹೇಗಿದೆ, ಹೋಟೆಲ್ ಹೇಗಿದೆ ಅಂತ ಆಲ್ರೆಡಿ ನನ್ನ ಚಾನಲಲ್ಲಿ ಒಂದು ವ್ಲಾಗ್ ಹಾಕಿದ್ದೀನಿ, ಬ್ಯಾಂಕಾಕ್ ವ್ಲಾಗ್ ಅಂತ. ಸೊ ಆ ಒಂದು ವ್ಲಾಗ್ ಹೋಗಿ ನೋಡಿ. ವ್ಯೂ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಈ ವ್ಯೂ ಜೊತೆ ಸ್ವಿಮ್ ಮಾಡೋದಿದೆಯಲ್ಲ, ಎಕ್ಸ್ಟ್ರಾಡಿನರಿ ಫೀಲಿಂಗ್. ಫುಲ್ ಎಂಜಾಯ್. ಫುಲ್ ಎಂಜಾಯ್. ಬಟ್ ನನಗೆ ಸ್ವಿಮ್ಮಿಂಗ್ ಬರಲ್ಲ, ಸುಮ್ಮನೆ ಹಂಗೆ ವಾಕಿಂಗ್ ಮಾಡ್ಕೊಂಡು ಆಟ ಆಡ್ತೀವಿ. ಗೈಸ್ ನಾವಿರೋದು ರೂಫ್ ಟಾಪ್ ಪೂಲಲ್ಲಿ. ಸಖತ್ತಾಗಿದೆ. ಬ್ಯಾಂಕಾಕ್ ಇದೇ ನಮ್ಮದು. ಬ್ಯಾಂಕಾಕಲ್ಲಿ ಫಸ್ಟ್ ನಾವು ಆಟ ಆಡೋಕ್ಕಂತ ಬಂದಿರೋದು. ಇದಾದ್ಮೇಲೆ ನೆಕ್ಸ್ಟ್ ಪ್ಲೇಸಸ್ ನೋಡೋಕ್ಕೆ ಅಂತ ಹೋಗ್ತೀವಿ. ಇದೇ ಸಖತ್ತಾಗಿದೆ ಅಲ್ಲ. ಇವಾಗ ನಾನು ರೂಮ್ಗೆ ಹೋಗ್ತಾ ಇದ್ದೀನಿ, ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಗಡೆ ಹೋಗೋಕ್ಕೆ. ನಾವಿವಾಗ ಹೋಗ್ತಾ ಇದ್ವಿ 2 ವೀಲರ್ ರೆಂಟ್ಗೆ ತಗೊಳಕ್ಕೆ ಅಂತ. ನಾವಿರೋ ಹೋಟೆಲಿಂದ 100 ಮೀಟರ್ಸ್ ದೂರ ಇದೆ. ಹಾಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಎಷ್ಟೊಂದು ಪ್ಲೇಸಸ್ ಕವರ್ ಮಾಡಬೇಕು. ಸೊ ಇವತ್ತೊಂದಿನ ಈ ಹೋಟೆಲಲ್ಲಿ ಇರ್ತೀವಿ, ಮತ್ತು ನಾಳೆ ಇನ್ನೊಂದು ಕಡೆ ಮೂವ್ ಆಗ್ತೀವಿ. ಸರ್ ನಮ್ಮ ಹೋಟೆಲ್ ರೋಡಲ್ಲೇ 7-Eleven ಇದೆ, ಅಲ್ಲಿ ಬಂದಿದ್ದೀನಿ. ಚಾಕ್ಲೇಟ್ಸ್ ಏನಾದರೂ ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು, ಯಾಕಂದರೆ ನಾವು ನೋಡೋವಂಥ ಪ್ಲೇಸಸ್ ಸ್ವಲ್ಪ ಡಿಸ್ಟೆನ್ಸ್ ದೂರ ಇದೆ. ಅದಕ್ಕೋಸ್ಕರ ಚಾಕ್ಲೇಟ್ಸ್ ತಿನ್ಕೊಂಡು ಹೋಗೋಣ ಅಂತ ಹೇಳಿ ತಗೋತಾ ಇದ್ದೀನಿ. ನನಗೆ ಚಾಕ್ಲೇಟ್ಸ್ ತುಂಬಾ ಇಷ್ಟ. ಬಂದಾಗಿಂದ ಚಾಕ್ಲೇಟ್ಸ್ ಸಿಕ್ಕಾಪಟ್ಟೆ ತಿಂದಿದ್ದೀನಿ. ಸೊ ಕಿಟ್ ಕ್ಯಾಟ್ನ ತಗೋತಾ ಇದ್ದೀನಿ, ನನಗೆ ಕಿಟ್ ಕ್ಯಾಟ್ ಫೇವ್ರೆಟ್ ಅಂತ. ಆ್ಯಂಡ್ ಆಲ್ಸೋ ನೋಡಿನೇ ತಗೋಬೇಕು ಇಲ್ಲಿ ಬಂದರೆ, ಯಾಕಂದರೆ ಸೀ ಫುಡ್ ಏನಿದೆ ಅದು ಮಿಕ್ಸ್ ಇರುತ್ತೆ ಚಾಕ್ಲೇಟ್ಸಲ್ಲೂ ಕೂಡ. ಸೊ ಅದಕ್ಕೆ ನೋಡಿ ತಗೋತಾ ಇದ್ದೀನಿ. ಇಲ್ಲಿ ಹಾಗೆ ಲಿಪ್ಸ್ಟಿಕ್ಗಳನ್ನ ನೋಡ್ತಾ ಇದ್ದೆ, ನನಗೆ ಯಾವುದೂ ಇಷ್ಟ ಆಗಲಿಲ್ಲ, ಸೊ ಏನೂ ತಗೊಳ್ಳಿಲ್ಲ. ಗೈಸ್ ನಾವು ತಗೊಂಡಿರೋದು ಕರಿ ವಿತ್ ಟೆಂಡರ್ ಹರ್ಬ್ ಚಿಕನ್ ಆ್ಯಂಡ್ ರೈಸ್ ಅಂತ. ಇದನ್ನಿದಾಗ ನಾವು ತಿಂತಾ ಇದ್ವಿ. ಬಂದಿದ್ವಿ ನಾವು ಸ್ಕೂಟಿ ರೆಂಟ್ಗೆ ಅಂತ, ಬಟ್ ಎಲ್ಲ ರಿಸರ್ವ್ ಆಗೋಗ್ಬಿಟ್ಟಿದೆ. ಇನ್ನೊಂದು ರಿಸರ್ಚ್ ಮಾಡ್ತಾ ಇದ್ದೀವಿ ಸ್ಕೂಟಿ ರೆಂಟ್ ಎಲ್ಲಿ ಸಿಗುತ್ತೆ ಅಂತ. ಆಲ್ರೆಡಿ ನಾವು 100 ಮೀಟರ್ಸ್ ನೆಟ್ಕೊಂಡು ಬಂದಿದ್ವಿ. ಇವಾಗ ಇನ್ನೆಷ್ಟು ದೂರ ಇದೆ ಗೊತ್ತಿಲ್ಲ, ನೋಡೋಣ. ಗೈಸ್ ಇಲ್ಲಿ BBK ಮೋಟರ್ ಬೈಕ್ ರೆಂಟಲ್ ಅಂತ ಈ ಕಡೆ ಬಂದಿದ್ವಿ, ಅಲ್ಲಿಲ್ಲ ಅಂದರು. ಅದಕ್ಕೆ ಇವಾಗ ಹ್ಯಾಪಿ ಬೈಕ್ ರೆಂಟಲ್ ಅಂತ ಇದೆ. ಇಲ್ಲಿಂದ 5 ಕಿಲೋಮೀಟರ್ ವರ್ಗೂ ಹೋಗ್ಬೇಕು. ಅದಕ್ಕೋಸ್ಕರ ನಾವು ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಫೋನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ಬನ್ನಿ ಅಂದರು, ಹೋಗ್ತಾ ಇದ್ದೀವಿ. ಅಲ್ಲಿ ತೊಗೊಂಡು ಸ್ಕೂಟಿ ತೊಗೊಂಡು ನಾವು ಮತ್ತೆ ಪ್ಲೇಸಸ್ ನೋಡೋಕ್ಕೆ ಹೋಗ್ತೀವಿ. ಗೈಸ್ ನಾವು ರೀಚ್ ಆಗಿದ್ದೀವಿ. ಈಗ ಒಂದು ಒಳ್ಳೆ 2 ವೀಲರ್ನ ನೋಡಿ ಅದನ್ನು ರೆಂಟಿಗೆ ಅಂತ ತಗೋತೀವಿ ಇವಾಗ. ಗೈಸ್ ನಾವಿವಾಗ ಹೋಗ್ತಾ ಇದ್ದೀವಿ ವಾಟ್ ಪೋ ಅಂತ ಟೆಂಪಲ್ಗೆ. ಆನ್ ದ ವೇಯಲ್ಲಿ ತುಂಬಾನೇ ಟೆಂಪಲ್ಸ್ಗಳು ಬಂದ್ವು, ಬಟ್ ಟ್ರಾಫಿಕ್ ಇರೋದ್ರಿಂದ ನಾವು ಸೈಡಿಗೆ ಹಾಕಿ ನಿಲ್ಲಿಸ್ಲಿಲ್ಲ. ಬಟ್ ವಾಟ್ ಪೋ ಫಸ್ಟ್ ನೋಡಿಕೊಂಡು ವಾಪಸ್ ಬರ್ತಾ ಎಲ್ಲ ಕವರ್ ಮಾಡ್ಕೊಂಡು ಹೋಗ್ತೀವಿ. ಈ ರೋಡ್ ಸಖತ್ತಾಗಿದೆ. ಚೆನ್ನಾಗಿದೆ. ಫುಲ್ ಸಿಟಿ ತುಂಬ ಬ್ಯೂಟಿಫುಲ್ ಸಿಟಿ ಇರುತ್ತೆ.
ಗೈಸ್ ನಾವು ವಾಟ್ ಪೋ ಟೆಂಪಲ್ ನೋಡಿಕೊಂಡು 7-Elevenಗೆ ಹೋಗ್ತಾ ಇದ್ದೀವಿ. ಏನಾದ್ರು ತಿನ್ನೋಣ ಅಂತ. ನಿಜವಾಗ್ಲೂ ಏನೂ ತಿನ್ನಿಲ್ಲ, ಹಸಿವಾಗ್ಬಿಟ್ಟಿದೆ. ಗೈಸ್ ಇದು ವಾಟ್ ಅರೌಂಡ್ ರಿವರ್ ಫೇರಿ ಇಲ್ಲಿ ಕಾಣ್ತಾ ಇದೆ, ಬಟ್ ಇಲ್ಲಿ ಎಂಟ್ರೆನ್ಸ್ ಇಲ್ಲ. ಎಂಟ್ರೆನ್ಸು ಆ ಕಡೆ ಸೈಡಿಂದ ಹೋಗ್ಬೇಕಂತೆ. ನೋಡೋಣ ಬನ್ನಿ, ಲೆಟ್ಸ್ ಗೋ. ಗೈಸ್ ಅಲ್ಲಿ ಕ್ಲೋಸ್ ಆಗಿತ್ತಲ್ಲ, ಅದು ಈ ಎಂಟ್ರೆನ್ಸ್ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇನೂ ಹಾಕಿಲ್ಲ, ನೋಡೋಣ ಏನಿದೆ ಅಂತ ಒಳಗೆ. ವರುಣ್ ಇದ್ ನೋಡಿಲಿ, ಫೇರಿ ಟು ವಾಟ್ ಅರೌಂಡ್. ಹ್ಞೂ ಬಾ ಗೈಸ್, ನಾವು ಫೇರಿಗೆ ಹೋಗ್ತಾ ಈಗ ವಾಟ್ ಅರೌಂಡ್ ಎಂಟ್ರೆನ್ಸ್ ಇದು. ಗೈಸ್ ಅಲ್ಲಿ ಕಾಣ್ತಾ ಇದೆಯಲ್ಲ ಟೆಂಪಲ್, ಅದು ವಾಟ್ ಅರೌಂಡ್ ಅಂತ. ಅಲ್ಲಿಗೆ ಇವಾಗ ನಮಗೆ ಕರ್ಕೊಂಡು ಹೋಗ್ತಾರೆ ಫೇರಿಯಲ್ಲಿ. 7 o'clockಗೆ ಕ್ಲೋಸ್ ಆಗುತ್ತೆ. ಗೈಸ್ ಇದೊಂಥರ ಚೆನ್ನಾಗಿದೆ, ಆ ಕಡೆ ಸೈಡಿಂದ ಈ ಕಡೆ ಸೈಡ್ಗೆ ಹೋಗೋದು ಟೆಂಪಲ್ಗೆ. ನಾನಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ವ್ಯೂ ನೋಡಿ, ಆ ನೀರು ನೋಡಿ, ವಾವ್. ಈ ಟೆಂಪಲ್ ತುಂಬಾ ಸ್ಪೆಷಲ್ ಆಗಿದೆ ನೋಡೋದಕ್ಕೆ. ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಈ ಟೆಂಪಲ್ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್.